ನಮಸ್ಕಾರ ಸ್ನೇಹಿತರೆ, ಪೆಹಲ್ಗಾಮ್ ಘಟನೆ ನಡೆದ ನಂತರ ಭಾರತ ಆಪರೇಷನ್ ಸಿಂಧೂರವನ್ನು ಘೋಷಣೆ ಮಾಡಿತು. ನಿಮ್ಗೆ ಗೊತ್ತಿದೆ, ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿದ್ದಂತಹ ಉಗ್ರರ ಕ್ಯಾಂಪ್ಗಳನ್ನ ಗುರುತಿಸಿ ಇಲ್ಲಿಂದಾನೆ ಕೂತ್ಕೊಂಡು ಅದನ್ನ ಹೊಡೆದು ಹಾಕಿದ್ರು. ನೂರಾರು ಉಗ್ರರನ್ನ ಒಂದೇ ಬಾರಿಗೆ ಭಾರತ ಕೊಂದು ಕಳಿತು. ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ನಂತರ ಪಾಕಿಸ್ತಾನ ಇದಕ್ಕೆ ರಿಟಾಲಿಯೇಟ್ ಮಾಡ್ತು. ಒಂದು 3 ದಿನದ ಯುದ್ಧ ಕೂಡ ನಡೆದೋಯ್ತು. ಈ ಯುದ್ಧದಲ್ಲಿ ಕೂಡ ಅಷ್ಟೇ ಭಾರತೀಯ ಸೇನೆ ಸಂಪೂರ್ಣ ಮೇಲುಗೈಯನ್ನ ಸಾಧಿಸಿ ಪಾಕಿಸ್ತಾನವನ್ನ ಬಗ್ಗು ಬಡಿತು. ಕೊನೆಗೆ ಪಾಕಿಸ್ತಾನ ಭಾರತವನ್ನ ರಿಕ್ವೆಸ್ಟ್ ಮಾಡ್ಕೊಳ್ತು ಕದನ ವಿರಾಮಕ್ಕೆ. ಕೊನೆಗೆ ಕದನ ವಿರಾಮ ಕೂಡ ಇಲ್ಲಿ ಘೋಷಣೆ ಆಯ್ತು. ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಈ ಕದನ ವಿರಾಮ ಘೋಷಣೆ ಆದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮತ್ತು ಉಳಿದಂತಹ ವಿರೋಧ ಪಕ್ಷದ ನಾಯಕರು ಇರ್ಬೋದು ಅಥವಾ ಬೇರೆ ಬೇರೆ ಬುದ್ಧಿಜೀವಿಗಳು ಅನ್ಸ್ಕೊಂಡಂತವ್ರ ಕೆಲವರೆಲ್ಲ ಎಡಚರರೆಲ್ಲ ಇದ್ದಾರಲ್ಲ, ಇವರೆಲ್ಲರೂ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಭಾರತ ಪಾಕಿಸ್ತಾನದ ಎದುರುಗಡೆ ಶರಣಾಯ್ತು. ಅದರಲ್ಲೂ ಮುಖ್ಯವಾಗಿ ಡೊನಾಲ್ಡ್ ಟ್ರಂಪ್ ಈ ಯುದ್ಧ ನಿಲ್ಲಿಸುವಲ್ಲಿ ಮೂಗು ತೂರಿಸಿದ್ರು. ಡೊನಾಲ್ಡ್ ಟ್ರಂಪ್ ಮಾತನ್ನ ಕೇಳಿನೇ ಮೋದಿ ಅವರು ಈ ಯುದ್ಧವನ್ನ ನಿಲ್ಲಿಸಿರುವಂತದ್ದು. ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಕೊಂಡು ಹೋಗ್ತಾನೆ ಇದ್ದಿದ್ರು. ನಿಮ್ಗೆ ಗೊತ್ತಿದೆ, ರಾಹುಲ್ ಗಾಂಧಿ ಅವರು ಮಧ್ಯಪ್ರದೇಶದಲ್ಲಿ ನಡೆದಂತಹ ಒಂದು ಕಾಂಗ್ರೆಸ್ ಸಭೆಯಲ್ಲಿ ನಿಂತ್ಕೊಂಡು ಹೇಳಿದ್ರು, ಡೊನಾಲ್ಡ್ ಟ್ರಂಪ್ ಅವರು ಮೋದಿ ಅವರಿಗೆ ಫೋನ್ ಮಾಡಿದ್ರು, ನರೇಂದರ್ ಸರೆಂಡರ್ ಅಂತ ಹೇಳಿದ್ರು. ತಕ್ಷಣ ಜಿ ಹುಜೂರ್ ಅಂತೇಳಿ ಹೇಳಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಎದುರುಗಡೆ ಶರಣರಾದ್ರು. ಈ ರೀತಿಯಾದಂತಹ ಹೇಳಿಕೆಯನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿರೋದನ್ನು ಕೂಡ ನೀವು ಇನ್ನು ನೆನಪಿಟ್ಕೊಂಡಿರ್ತೀರಾ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ಭಾರತ ಸರ್ಕಾರ ಸ್ಪಷ್ಟೀಕರಣವನ್ನು ಕೂಡ ಕೊಡ್ತು. ಈ ಯುದ್ಧ ವಿರಾಮದಲ್ಲಿ 3ನೇ ದೇಶವನ್ನ ನಾವು ಎಂಟರ್ ಆಗ್ಲಿಕ್ಕೆ ಬಿಟ್ಟಿಲ್ಲ. ಇದೇನಿದ್ರು ಕೂಡ 2 ದೇಶಗಳ ನಡುವೆ ನಡೆದಂತ ಮಾತುಕತೆ ಹೊರತು 3ನೇ ದೇಶ ಇದರಲ್ಲಿ ಎಂಟರ್ ಆಗ್ಲಿಲ್ಲ. ಈ ರೀತಿಯಾಗಿ ಹಲವಾರು ಬಾರಿ ಸ್ಪಷ್ಟೀಕರಣವನ್ನು ಕೊಟ್ಟರು ಕೂಡ ರಾಹುಲ್ ಗಾಂಧಿ ತರದವರು ಪದೇ ಪದೇ ಹೇಳ್ಕೊಂಡು ತಿರುಗ್ತಾ ಇದ್ದೇನು ಅಂತ ಹೇಳಿದ್ರೆ, ಅಮೆರಿಕ ಇಲ್ಲಿ ಕದನ ವಿರಾಮ ಘೋಷಣೆ ಮಾಡ್ಲಿಕ್ಕೆ ಮುಖ್ಯ ಪಾತ್ರ ವಹಿಸ್ತು, ಅಂದ್ರೆ ಮಧ್ಯಸ್ಥಿಕೆಯನ್ನು ವಹಿಸ್ತು. ಈ ರೀತಿಯಾದಂತಹ ಹೇಳಿಕೆಗಳನ್ನ ಕಂಟಿನ್ಯೂಸ್ ಆಗಿ ಕೊಟ್ಕೊಂಡು ಹೋಗ್ತಾನೆ ಇದ್ರು. ಆದ್ರೆ ಈಗ ರಾಹುಲ್ ಗಾಂಧಿ ಆದಿಯಾಗಿ ಈ ರೀತಿಯಾಗಿ ಮಾತಾಡ್ತಾ ಇರುವಂತಹ ಎಲ್ಲರ ಬಾಯಿ ಮುಚ್ಚಿಸುವ ರೀತಿಯಲ್ಲಿ ಪಾಕಿಸ್ತಾನದ ಕಡೆಯಿಂದಾನೇ ಸ್ಪಷ್ಟೀಕರಣ ಬರ್ತಾ ಇದೆ. ಈ ಕದನ ವಿರಾಮ ಘೋಷಣೆ ಆಗ್ಲಿಕ್ಕೆ ಕಾರಣ ಏನು, ಎಲ್ಲ ರೀತಿಯಾದಂತಹ ವಿವರವನ್ನ ಈಗ ಪಾಕಿಸ್ತಾನದ ಕಡೆಯಿಂದಾನೇ ನಮ್ಗೆ ಸಿಗ್ತಾ ಇದೆ. ಹಾಗಾದ್ರೆ ಆ ಸಂದರ್ಭದಲ್ಲಿ ಏನೆಲ್ಲ ನಡೀತು, ಎಲ್ಲ ರೀತಿಯಾದಂತಹ ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ಈಗ ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ನಡೆದ ಸಂದರ್ಭದಲ್ಲಿ ಭಾರತ ಮಾಡಿರುವಂತಹ ಮೊದಲ ಕೆಲಸ ಏನು ಅಂತ ಹೇಳಿದ್ರೆ, ಈ ಉಗ್ರರ ಅಡಗುತಾಣಗಳೇನಿದೆ ಅದೆಲ್ಲವನ್ನು ಪುಡಿ ಮಾಡುವಂತಹದ್ದು. ಆ ಸಂದರ್ಭದಲ್ಲಿ ಹಲವಾರು ಉಗ್ರರನ್ನ ಭಾರತೀಯ ಸೇನೆ ಕೊಂದು ಹಾಕ್ತು. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಆ ಸಂದರ್ಭದಲ್ಲಿ ಕೂಡ ವಿರೋಧ ಪಕ್ಷದವರು ಹೇಳ್ತಾ ಇದ್ದೇನು ಅಂತ ಹೇಳಿದ್ರೆ, ಎಷ್ಟು ಜನ ಉಗ್ರರು ಸತ್ತೋದ್ರು, ಡೀಟೇಲ್ಸ್ ನ ಕೊಡಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಇವರಿಗೆ ಇತ್ತೀಚಿನ ವರ್ಷಗಳಲ್ಲಿ ಒಂದು ಚಟ ಅಂಟ್ಕೊಂಡ್ ಬಿಟ್ಟಿದೆ. ಅದೇನು ಅಂತ ಹೇಳಿದ್ರೆ, ಸೇನೆ ಯಾವುದೇ ಕಾರ್ಯವನ್ನು ನಡೆಸಿದ್ರೆ ಸಾಕ್ಷಿ ಕೊಡಿ ಅಂತೇಳಿ ಕೇಳೋದು. ನಿಮ್ಗೆ ಗೊತ್ತಿದೆ, ಈ ಹಿಂದೆ ನಡೆದಂತಹ ಕೆಲವೊಂದು ಸರ್ಜಿಕಲ್ ಸ್ಟ್ರೈಕ್ ಸಂದರ್ಭದಲ್ಲಿ ಕೂಡ ಅಷ್ಟೇ ಭಾರತೀಯ ಸೇನೆಯನ್ನ ಇವರು ಸಾಕ್ಷಿಗಳನ್ನ ಕೊಡಿ ಅಂತ ಕೇಳಿರುವಂತಹದ್ದು. ಅಲ್ಲಿ ಆಪರೇಷನ್ ನಡೆದಿದೆ ಅನ್ನೋದು ಪಾಕಿಸ್ತಾನ ಕಡೆಯಿಂದಾನೇ ಕನ್ಫರ್ಮ್ ಆಗಿತ್ತು. ಆದ್ರೂ ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರು ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಅದಕ್ಕೆ ಬದಲಾಗಿ ನರೇಂದ್ರ ಮೋದಿ ಅವರು ತಮ್ಮ ಜನಪ್ರಿಯತೆಯನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕಾಗಿ ಈ ರೀತಿಯಾದಂತಹ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಸರ್ಜಿಕಲ್ ಸ್ಟ್ರೈಕ್ ನಡೆದಿಲ್ಲ. ಈ ರೀತಿಯಾದಂತಹ ಹೇಳಿಕೆಗಳನ್ನ ನಮ್ಮ ಅಪೋಸಿಟ್ ಪಾರ್ಟಿ ಲೀಡರ್ಗಳು ಕೊಡ್ತಾ ಇದ್ರು. ಆದ್ರೆ ಈ ಬಾರಿ ಆ ರೀತಿ ಆಗ್ಲಿಲ್ಲ. ಸೇನೆ ಕೂಡ ಅಷ್ಟೇ ಸಂಪೂರ್ಣವಾದಂತಹ ಸ್ಯಾಟಲೈಟ್ ಇಮೇಜ್ ಗಳನ್ನ ಕೂಡ ಪ್ರೊಡ್ಯೂಸ್ ಮಾಡ್ತು. ಅದೇ ರೀತಿಯಲ್ಲಿ ಪಾಕಿಸ್ತಾನದ ಮೀಡಿಯಾಗಳೇ ಬೇಕಷ್ಟು ಸಾಕ್ಷಿಗಳನ್ನ ನಮ್ಮ ದೇಶದ ವಿರೋಧ ಪಕ್ಷದ ನಾಯಕರುಗಳಿಗೆ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅವರ ಮೀಡಿಯಾದಲ್ಲಿ ಸತತವಾಗಿ ಪ್ರಸಾರ ಆಗ್ತಾ ಇತ್ತು ಯಾವ ರೀತಿಯಾಗಿ ಭಾರತೀಯ ಸೇನೆ ಇಲ್ಲಿ ಸಾಹಸವನ್ನ ಮೆರೆದಿದೆ ಅನ್ನೋದು. ಆದ್ರೂ ಕೂಡ ವಿರೋಧ ಪಕ್ಷದ ನಾಯಕರು ಪ್ರಶ್ನೆ ಮಾಡ್ತಾ ಇದ್ರು, ಎಷ್ಟು ಜನ ಉಗ್ರರು ಸತ್ತಿದ್ದಾರೆ ಅಂತೇಳಿ. ಈಗ ಈ ಪ್ರಶ್ನೆಗೆ ಉತ್ತರ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನದ ಕಡೆಯಿಂದ ಓರ್ವ ಉಗ್ರ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ಕೊಟ್ಟಿದ್ದಾನೆ. ಆ ಉಗ್ರನ ಹೆಸರು ಮಸೂದ್ ಇಲಿಯಾಸಿ ಕಾಶ್ಮೀರಿ ಅಂತೇಳಿ. ಈತ ಜೈಷೆ ಮೊಹಮ್ಮದ್ ನ ಕಮಾಂಡರ್ ಆಗಿ ಕೆಲಸ ಮಾಡ್ತಾ ಇರುವವನು. ಇವನು ಒಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ, ಅಂದ್ರೆ ಗೊತ್ತಲ್ಲ ನಿಮ್ಗಲ್ಲಿ ಉಗ್ರರು ಸಾಮಾನ್ಯವಾಗಿ ಈ ರೀತಿಯಾದಂತಹ ಸಭೆಗಳನ್ನ ನಡೆಸ್ತಾ ಇರ್ತಾರೆ. ಅಲ್ಲಿ ಉದ್ರೇಕಕಾರಿಯಾದಂತಹ ಭಾಷಣವನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಒಂದಿಷ್ಟು ಫಂಡ್ ಅನ್ನ ಕೂಡ ಕಲೆಕ್ಟ್ ಮಾಡ್ತಾರೆ. ಇದು ಪಾಕಿಸ್ತಾನದಲ್ಲಿ ಸರ್ವೇ ಸಾಮಾನ್ಯವಾದಂತಹ ವಿಷಯ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಂತಹ ಈ ಇಲಿಯಾಸಿ ಕಾಶ್ಮೀರಿ ಏನ್ ಹೇಳಿದ ಅಂತ ಹೇಳಿದ್ರೆ, ಭಾರತ ಪಾಕಿಸ್ತಾನದ ಬಹವಲ್ಪುರದಲ್ಲಿದ್ದಂತಹ ಈ JEM ನ ಮುಖ್ಯ ಕಚೇರಿ ಏನಿದೆ ಅದರ ಮೇಲೆ ನಡೆಸಿದಂತಹ ದಾಳಿಯಲ್ಲೇ ಅಜರ್ ಕುಟುಂಬ ಸಂಪೂರ್ಣವಾಗಿ ನಾಶ ಆಗಿ ಹೋಯ್ತು ಅಂತೇಳಿ ಹೇಳಿದ. ಅದೇ ರೀತಿಯಲ್ಲಿ ಮಸೂದ್ ಅಜರ್ನ 4 ಅತ್ಯಾಪ್ತರು ಕೂಡ ಈ ಒಂದು ದಾಳಿಯಲ್ಲಿ ಸಾವಿಗೀಡಾದ್ರು ಅಂತ ಹೇಳ್ಕೊಂಡು ಆತ ಒಂದು ಓಪನ್ ಆಗಿ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಅಂದ್ರೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಒಂದು ಸ್ಪಷ್ಟವಾದಂತಹ ಸಾಕ್ಷ್ಯ ಇಲ್ಲಿ ಸಿಕ್ಕದ ರೀತಿಯಲ್ಲಿ ಆಗಿದೆ. ಇದರ ಜೊತೆಗೆ ಪಾಕಿಸ್ತಾನದ ವಿದೇಶಾಂಗ ಸಚಿವರಾದಂತಹ ಇಶಾಕ್ ದಾರ್ ಇತ್ತೀಚೆಗೆ ಅಲ್ ಜಜೀರಾ ಟಿವಿ ಚಾನೆಲ್ಗೆ ಒಂದು ಸಂದರ್ಶನವನ್ನು ಕೊಟ್ಟಿದ್ದಾರೆ. ಈ ಸಂದರ್ಶನದಲ್ಲಿ ಆಪರೇಷನ್ ಸಿಂಧೂರ ಬಗ್ಗೆ ಕೇಳದಂತಹ ಪ್ರಶ್ನೆಗೆ ಆತ ಉತ್ತರ ಕೊಡ್ತಾ ಕೆಲವೊಂದು ವಿಷಯಗಳನ್ನ ಕ್ಲಿಯರ್ ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ ಈ ಕದನ ವಿರಾಮದಲ್ಲಿ ಅಮೆರಿಕದ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಅಮೆರಿಕದ ವಿದೇಶಾಂಗ ಸಚಿವರಾದಂತಹ ಮಾರ್ಕೋ ರೂಬಿಯೋ ಅವರಿಗೆ ನಾವು ಫೋನ್ ಮಾಡಿ ದಯವಿಟ್ಟು ಇದರಲ್ಲಿ ಇಂಟರ್ಫಿಯರ್ ಆಗಿ
ಭಾರತದ ಮನವನ್ನ ಒಲಿಸಿ ಕದನ ವಿರಾಮ ಏರ್ಪಡ್ಲಿಕ್ಕೆ ಸಹಾಯ ಮಾಡಿ ಅಂತೇಳಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆದ್ರೆ ಮಾರ್ಕೊ ರೂಬಿಯೋ ಕ್ಲಿಯರ್ ಆಗಿ ಹೇಳಿದ್ರು, ಭಾರತ ಯಾವುದೇ ಕಾರಣಕ್ಕೆ ಮೂರನೇ ದೇಶ ಈ ಒಂದು ವಿಷಯದಲ್ಲಿ ಎಂಟರ್ ಆಗ್ಲಿಕ್ಕೆ ಬಿಡೋದಿಲ್ಲ, ಅವ್ರು ಖಂಡಿತವಾಗಿ ಒಪ್ಪಿಗೆಯನ್ನು ಕೊಡೋದಿಲ್ಲ. ಆದ್ರಿಂದಾಗಿ ಏನಿದ್ರು ಕೂಡ ನೀವೇ ಮಾತಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳಿದ್ರು. ಈ ರೀತಿಯಾದಂತಹ ಹೇಳಿಕೆಯನ್ನ ಆತ ಈ ಸಂದರ್ಶನದಲ್ಲಿ ಹೇಳಿದ್ದಾರೆ. ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ ಕದನ ವಿರಾಮ ಘೋಷಣೆಯಲ್ಲಿ ಅಮೆರಿಕದ ಯಾವುದೇ ಪಾತ್ರ ಇಲ್ಲ ಅಂತೇಳಿ ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಇಲ್ಲಿ ಆತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈಗ ಈ ಹೇಳಿಕೆಯಿಂದ ಇಬ್ಬರಿಗೆ ಸಮಸ್ಯೆ ಆಗ್ತಿದೆ. ಒಂದು, ಅಮೆರಿಕದ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವ್ರು ಇಲ್ಲಿಯವರೆಗೆ ಹೆಚ್ಚು ಕಡಿಮೆ ಒಂದು 100 ಸಾರಿ ಹೇಳಿರ್ಬೋದು, ಭಾರತ ಮತ್ತು ಪಾಕಿಸ್ತಾನದ ನಡುವೆನ ಯುದ್ಧವನ್ನ ನಿಲ್ಲಿಸಿದ್ದೆ ನಾನು, ನನ್ನಿಂದಾಗಿ ಅಲ್ಲಿ ಯುದ್ಧ ವಿರಾಮ ಘೋಷಣೆ ಆಯ್ತು, ಹಾಗಾಗಿ ನಂಗೆ ನೊಬೆಲ್ ಪ್ರೈಸ್ ಅನ್ನ ಕೊಡಿ ಅಂತ ಹೇಳ್ಕೊಂಡು ಹಲವಾರು ಬಾರಿ ಅವ್ರು ಹೇಳ್ಕೊಂಡಿದ್ದಾರೆ. ಈಗಾಗಲೇ ಪಾಕಿಸ್ತಾನ ಕೂಡ ಇವರ ಹೆಸರನ್ನ ನೊಬೆಲ್ ಪ್ರೈಸ್ಗೆ ಶಿಫಾರಸು ಮಾಡಿದೆಯಂತೆ. ಇದನ್ನ ಕೂಡ ನೀವು ಹಲವಾರು ಬಾರಿ ಕೇಳಿರ್ತೀರ. ಅದ್ರ ಜೊತೆಯಲ್ಲಿ ಇನ್ನೋರ್ವ ನಾಯಕ ಯಾರು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು. ಇವರು ಪದೇ ಪದೇ ಹೋದಲ್ಲಿ ಬಂದಲ್ಲಿ ಯಾವಾಗ್ಲೂ ಕೂಡ ಹೇಳ್ತಾ ಇದ್ದು ಒಂದೇ, ಭಾರತ ಪಾಕಿಸ್ತಾನದ ಎದುರುಗಡೆ ಸರೆಂಡರ್ ಆಯ್ತು. ಅಮೆರಿಕದ ಅಧ್ಯಕ್ಷ ನರೇಂದ್ರ ಮೋದಿಗೆ ಫೋನ್ ಮಾಡಿ ಹೆದರಿಸಿದ ತಕ್ಷಣ ಭಾರತ ಜಿ ಹುಜೂರ್ ಅಂತೇಳಿ ಹೇಳಿ ಪಾಕಿಸ್ತಾನದ ಎದುರುಗಡೆ ಮಂಡಿ ಹೊರ್ತು. ಈ ರೀತಿಯಾದ ಹೇಳಿಕೆಗಳನ್ನ ಯಾವಾಗ್ಲೂ ಕೂಡ ಕೊಟ್ಕೊಂಡು ಬರ್ತಾನೆ ಇದ್ರು. ಅಟ್ಲೀಸ್ಟ್ ಇವಾಗ್ಲಾದ್ರೂ ರಾಹುಲ್ ಗಾಂಧಿ ಅವರಿಗೆ ಗೊತ್ತಾಗಿರ್ಬೋದು, ಈ ಯುದ್ಧ ವಿರಾಮ ಘೋಷಣೆಯಲ್ಲಿ ಅಮೆರಿಕದ ಯಾವುದೇ ಪಾತ್ರ ಇಲ್ಲ ಅಂತೇಳಿ. ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ಸಾರ್ವಜನಿಕ ಸಭೆಗಳಲ್ಲೋ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯಾದಂತಹ ಭಾಷಣ ಮಾಡೋದಂದ್ರೆ ಅಮೆರಿಕದ ಎದುರುಗಡೆ ಭಾರತ ಶರಣಾಯ್ತು ಅಂತೇಳಿ ಹೇಳೋದನ್ನ ಬಿಟ್ಬಿಡೋದು ಒಳ್ಳೇದು ಅನಿಸ್ತದೆ. ಅದ್ರ ಬದಲಿಗೆ ಬೇಕಷ್ಟು ಬೇರೆ ಬೇರೆ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಅವ್ರು ಮಾತಾಡ್ಬೋದು. ಇದ್ರ ಜೊತೆಗೆ ಬಿಜೆಪಿ ಕೆಲವು ನಾಯಕರು ಇರ್ಬೋದು ಅಥವಾ ಸಾರ್ವಜನಿಕರು ಇರ್ಬೋದು, ಯಾವಾಗ್ಲೂ ಕೂಡ ಹೇಳ್ತಾ ಇರುವಂತಹ ಒಂದು ವಿಷಯ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಪಾಕಿಸ್ತಾನದಲ್ಲಿ ಅತ್ಯಂತ ಫೇಮಸ್ ಆಗಿರುವಂತಹ ವ್ಯಕ್ತಿ. ಒಂದ್ ವೇಳೆ ಪಾಕಿಸ್ತಾನದಲ್ಲಿ ಹೋಗಿ ಚುನಾವಣೆಗೆ ರಾಹುಲ್ ಗಾಂಧಿ ಅವ್ರು ನಿಂತ್ರೆ ಖಂಡಿತವಾಗಿ ಅವರು ಅಲ್ಲಿ ಗೆಲುವನ್ನ ಸಾಧಿಸ್ತಾರೆ, ಅಲ್ಲಿಯ ಪ್ರೈಮ್ ಮಿನಿಸ್ಟರ್ ಆಗುವಂತ ಸಾಧ್ಯತೆ ಇದೆ. ಈ ರೀತಿಯಾದಂತಹ ಹೇಳಿಕೆಗಳನ್ನ ಯಾವಾಗ್ಲೂ ಕೊಡ್ತಾ ಇರ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರಿಗೆ ಪಾಕಿಸ್ತಾನದ ಬಗ್ಗೆ ಇರುವಂತಹ ಪ್ರೀತಿ. ನಿಮ್ಗೆ ಗೊತ್ತಿದೆ, ಭಾರತ ಪಾಕಿಸ್ತಾನದ ಜೊತೆಗೆ ಯಾವುದೇ ರೀತಿಯಾದಂತಹ ಮಾತುಕತೆಗೆ ಸಿದ್ಧವಿಲ್ಲ. ಪ್ರತಿ ಬಾರಿ ಕೂಡ ಭಾರತ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಭಯೋತ್ಪಾದನೆ ಮತ್ತು ಮಾತುಕತೆ ಒಟ್ಟಿಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ, ನೀವು ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ನಿರ್ಮೂಲ ಮಾಡಿ ನಂತರ ನಾವು ಮಾತುಕತೆಗೆ ಬರ್ತೇವೆ. ಈ ರೀತಿಯಾದಂತಹ ಹೇಳಿಕೆಗಳನ್ನ ಸತತವಾಗಿ ಕೊಟ್ಕೊಂಡು ಬರ್ತಾನೆ ಇದೆ. ಆದ್ರೆ ನಮ್ಮ ರಾಹುಲ್ ಗಾಂಧಿ ಅಥವಾ ರಾಹುಲ್ ಗಾಂಧಿ ಜೊತೆಗಿರುವಂತಹ ಕೆಲವರು ಇದ್ದಾರೆ, ಅವರ ಬಟ್ಟಂಗಿಗಳಿದ್ದಾರೆ, ಹಾಗೇನೆ ಮಣಿಶಂಕರ್ ಅಯ್ಯರ್ ಇದ್ದಾರೆ. ಇವರೆಲ್ಲರೂ ಕೂಡ ಯಾವಾಗ್ಲೂ ಹೇಳೋದೇನು ಅಂತ ಹೇಳಿದ್ರೆ, ಪಾಕಿಸ್ತಾನದ ಜೊತೆಗೆ ಭಾರತ ಮಾತುಕತೆ ಮುಂದಾಗಬೇಕು, ಆ ಮುಖಾಂತರ ಶಾಂತಿಯನ್ನ ನೆಲೆಸಲಿಕ್ಕೆ ಸಹಾಯ ಮಾಡಬೇಕು. ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ. ಯಾಕಂದ್ರೆ ಈ ಕಾಂಗ್ರೆಸ್ನವರಿಗೆ ಒಂದು ಅಭ್ಯಾಸ ಇದೆ ಮೊದ್ಲಿಂದಾನು ಕೂಡ ಅಷ್ಟೇ, ಪಾಕಿಸ್ತಾನ ಆ ಕಡೆಯಿಂದ ಉಗ್ರರನ್ನ ಭಾರತಕ್ಕೆ ಕಳಿಸ್ತಾ ಇತ್ತು, ಅವ್ರು ಬಂದಿಲ್ಲಿ ನಮ್ಮ ಜನರನ್ನ ಒಂದಿಷ್ಟು ಕೊಲ್ತಾ ಇದ್ರು, ಬಾಂಬ್ಗಳನ್ನ ಸ್ಫೋಟ ಮಾಡಿಸ್ತಾ ಇದ್ರು, ರೈಲ್ಗಳಲ್ಲಿ ಬಾಂಬ್ಗಳನ್ನ ಇಡ್ತಾ ಇದ್ರು. ಈ ರೀತಿ ಘಟನೆಗಳು ನಡೆದ ತಕ್ಷಣ ಭಾರತ ಪಾಕಿಸ್ತಾನದ ಬಳಿಗೆ ಓಡೋಡಿ ಹೋಗ್ತಾ ಇತ್ತು, ಬನ್ನಿ ಕೂತ್ಕೊಂಡು ಮಾತಾಡೋಣ, ಶಾಂತಿ ಸ್ಥಾಪನೆ ಮಾಡ್ಲಿಕ್ಕೆ ನಾವಿಬ್ರು ಒಟ್ಟಾಗಿ ದುಡಿಯೋಣ. ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಕೊಂಡು ಬರ್ತಾ ಇದ್ರು. ಹಾಗೇನೆ ಅವ್ರ ಜೊತೆ ಮಾತುಕತೆಗಳನ್ನ ಕೂಡ ನಡೆಸ್ತಾ ಇತ್ತು. ಹಾಗಾಗಿ ಪಾಕಿಸ್ತಾನಕ್ಕೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಭಾರತದ ಮೇಲೆ ನಾವು ಎಷ್ಟೇ ಭಯೋತ್ಪಾದಕ ದಾಳಿಯನ್ನು ನಡೆಸಿದ್ರೆ ಭಾರತ ರಿಯಾಕ್ಟ್ ಮಾಡಲ್ಲ, ಅದಕ್ಕೆ ಬದಲಾಗಿ ನಮ್ಮ ಹತ್ರ ಮಾತುಕತೆಗಾಗಿ ಮುಂದೆ ಬರ್ತಾರೆ. ಈ ರೀತಿಯಾದಂತಹ ಮನಸ್ಥಿತಿಯನ್ನು ಪಾಕಿಸ್ತಾನ ಹೊಂದಿತ್ತು. ಆದ್ರೆ ಈಗ ಭಾರತ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ. ಅದಕ್ಕೆ ಕಾರಣ ನರೇಂದ್ರ ಮೋದಿ ತಗೊಳ್ತಾ ಇರುವಂತಹ ಕೆಲವೊಂದು ನಿರ್ಧಾರಗಳು. ಪಾಕಿಸ್ತಾನ ಭಾರತದ ಮೇಲೆ ಏನಾದ್ರೂ ಭಯೋತ್ಪಾದಕ ದಾಳಿಯನ್ನು ನಡೆಸಿದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ಸರ್ಜಿಕಲ್ ಸ್ಟ್ರೈಕ್ ಅನ್ನು ನಡೆಸ್ತೇವೆ. ಹಾಗೆಯೇ ಇತ್ತೀಚೆಗೆ ಒಂದು ಯುದ್ಧವೇ ನಡೆದು ಹೋಗಿದೆ. ಆದ್ರಿಂದಾಗಿ ಪಾಕಿಸ್ತಾನಕ್ಕೆ ಈಗ ಈ ಮಾತುಕತೆಯ ಬಾಗಿಲು ಅನ್ನೋದು ಬಂದಾಗ ಹೋಗಿದೆ. ಪಾಕಿಸ್ತಾನ ಬಹಳಷ್ಟು ಪ್ರೆಷರ್ ನಲ್ಲಿದೆ, ಏನಾದ್ರೂ ಮಾಡಿ ಭಾರತದ ಜೊತೆಗೆ ಮಾತುಕತೆಯನ್ನು ನಡೆಸಿ ಈ ವ್ಯಾಪಾರ ವ್ಯವಹಾರ ಏನಿದೆ ಅದನ್ನ ಪುನರಾರಂಭಿಸಬೇಕು. ಈ ರೀತಿಯಾದಂತಹ ಸಂದಿಗ್ಧತೆಯಲ್ಲಿ ಪಾಕಿಸ್ತಾನ ಇದೆ. ಆದ್ರೆ ಭಾರತ ಯಾವುದೇ ಕಾರಣಕ್ಕೆ ಇವ್ರ ಜೊತೆ ಮಾತುಕತೆಗೆ ತಯಾರಿಲ್ಲ. ಆದ್ರೆ ರಾಹುಲ್ ಗಾಂಧಿ ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ, ಪಾಕಿಸ್ತಾನದ ಜೊತೆಗೆ ನಾವು ಮಾತುಕತೆಯನ್ನು ನಡೆಸಬೇಕು ಅಂತೇಳಿ. ಹಾಗಾಗಿ ಪಾಕಿಸ್ತಾನದಲ್ಲಿ ರಾಹುಲ್ ಗಾಂಧಿ ಅವರು ಅತ್ಯಂತ ಫೇಮಸ್ ಆಗಿರುವಂತಹ ವ್ಯಕ್ತಿ. ಇದನ್ನ ನಾನು ಹೇಳ್ತಾ ಇಲ್ಲ, ಅದಕ್ಕೆ ಬದಲಾಗಿ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗನಾದಂತಹ ಶಾಹಿದ್ ಅಫ್ರಿದಿ, ಈತನನ್ನು ನಾವು ಒಂದ್ ರೀತಿ ಜಿಹಾದಿ ಅಂತ ಹೇಳ್ಕೊಂಡು ಕೂಡ ಕರೀಬಹುದು. ಯಾಕಂದ್ರೆ ಈತನಿಗೂ ಮತ್ತು ಈ ಜಿಹಾದಿಗಳಿಗೆ ಅತ್ಯಂತ ಸಮೀಪದ ನಂಟಿದೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಶಾಹಿದ್ ಅಫ್ರಿದಿ ರಾಹುಲ್ ಗಾಂಧಿಯನ್ನ ಹಾಡಿ ಹೋಗ್ಲಿದ್ದಾನೆ. ಅಂದ್ರೆ ರಾಹುಲ್ ಗಾಂಧಿ ಮೊದ್ಲಿಂದನೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆ ನಡಿಬೇಕು, ಆ ಮುಖಾಂತರ ಇಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳ್ಕೊಂಡು ಆಶಿಸ್ತಾರೆ. ಆದ್ರೆ ಮೋದಿ ಸರ್ಕಾರ ಇದಕ್ಕೆ ತಯಾರಿಲ್ಲ. ಮೋದಿ ಸರ್ಕಾರ ಅನ್ನೋದು ಅತ್ಯಂತ ಕೆಟ್ಟ ಸರ್ಕಾರ, ಮೋದಿ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು, ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ನಾನು ಇದಕ್ಕೆ ಹೇಳಿರೋದು, ರಾಹುಲ್ ಗಾಂಧಿ ಪಾಕಿಸ್ತಾನದಲ್ಲಿ ಅತ್ಯಂತ ಜನಪ್ರಿಯ ನಾಯಕ ಅಂತೇಳಿ. ಇಲ್ಲಿ ಅತ್ಯಂತ ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಮತ್ತು ಉಳಿದಂತಹ ವಿರೋಧ ಪಕ್ಷದ ನಾಯಕರು ಯಾರೆಲ್ಲ ಇದ್ದಾರೋ
ಅವರಿಗಿದ್ದಂತ ಹಲವಾರು ಸಂಶಯಗಳನ್ನ ಈಗ ಪಾಕಿಸ್ತಾನ ಕ್ಲಿಯರ್ ಮಾಡ್ತಾ ಇದೆ. ಅಂದ್ರೆ ನೀವು ಈ ರೀತಿ ಸಂಶಯ ಪಡೋದು ಬೇಡ, ಹೀಗೆ ನಡೆದಿದೆ ಅಂತ ಹೇಳ್ಕೊಂಡು ಅವರೇ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಾದ್ರೂ ರಾಹುಲ್ ಗಾಂಧಿ ಮತ್ತು ಇತರರು ತಿದ್ದುಕೊಳ್ತಾರ, ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ನನಗಂತೂ ಆ ರೀತಿಯಾದಂತ ಯಾವುದೇ ನಂಬಿಕೆ ಇಲ್ಲ. ನಿಮ್ಗೆ ಏನ್ ಅನಿಸ್ತದೆ ಕಮೆಂಟ್ ಮುಖಾಂತರ ತಿಳಿಸಿ. ಸ್ನೇಹಿತರೆ, ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.